ರೇನು ರನಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶು ಪಾಟೀಲ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಪ್ರತಿ ವರ್ಷದಂತೆ ನಾವು ಈ ವರ್ಷನೂ ಕೂಡ ಶಿರ್ಡಿಗೆ ಹೋಗ್ತಾ ಇದೀವಿ. ಶಿರ್ಡಿ ಜೊತೆಗೆ ನಾವು ಬೇರೆ ಪ್ಲೇಸಸ್ ನ ಕೂಡ ಕವರ್ ಮಾಡ್ತಾ ಇದೀವಿ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ನಮ್ಮ ಜರ್ನಿ ಹೇಗಿದೆ, ನಾವು ಎಲ್ಲಿ ಸ್ಟೇ ಮಾಡಿದ್ವಿ, ಮತ್ತೆ ಯಾವ್ಯಾವ ಪ್ಲೇಸಸ್ ನ ನಾವು ಕವರ್ ಮಾಡಿದ್ವಿ ಅಂತ ಸಂಪೂರ್ಣ ಮಾಹಿತಿನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಬ್ಯಾಗ್ ಪ್ಯಾಕಿಂಗ್ ಕೂಡ ಆಗಿತ್ತು. ಮಧ್ಯಾಹ್ನ ಊಟ ಕೂಡ ನಾವು ಮನೆಯಲ್ಲೇ ಮಾಡ್ಕೊಂಡಿದ್ವಿ. ಸೊ ಅದಾದಮೇಲೆ ನಾವು 2:30ಗೆ ಕೇರ್ಪುರಂ ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ ಕಾರಲ್ಲಿ. ಸೊ ನಾವಿವತ್ತು ಶಿರ್ಡಿಗೆ ಹೊರಟಿರೋ ಟ್ರೈನ್ ಹೆಸರು ಬಂದು ಸಾಯಿನಗರ ಶಿರ್ಡಿ ಎಕ್ಸ್ಪ್ರೆಸ್ ಅಂತ. ಈ ಟ್ರೈನ್ ನಮಗೆ ಎವ್ರಿ ವೀಕ್ ವೆಡ್ನೆಸ್ಡೇ ಹೊರಡುತ್ತೆ ಚೆನ್ನೈಯಿಂದ. ಅದು ಡೈರೆಕ್ಟಾಗಿ ನಮಗೆ ಬೆಂಗಳೂರು ಟು ಶಿರ್ಡಿಗೆ ಹೊರಡೋದು. ವೀಕ್ಲಿ 1 ಟ್ರೈನ್ ಮಾತ್ರ ನಮಗೆ ಡೈರೆಕ್ಟ್ ಬೆಂಗಳೂರಿಂದ ಶಿರ್ಡಿಗೆ ಹೋಗೋದ್ರಿಂದ ತುಂಬಾ ಕಷ್ಟ, ಟಿಕೆಟ್ ಸಿಗೋದಿಲ್ಲ. ಮೊದಲೇ ನಾವು ಬುಕ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೊ ನಾವು ಕೂಡ 2 months ಬಿಫೋರ್ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ. ಆದರೂ ಕೂಡ ನಮಗೆ ವೇಟಿಂಗ್ ಲಿಸ್ಟ್ನಲ್ಲೇ ಇತ್ತು. ನಿನ್ನೆ ಕನ್ಫರ್ಮ್ ಆಯಿತು ಟಿಕೆಟ್ಸ್ ಎಲ್ಲ. ಸೊ ಈ ಟ್ರೈನ್ ನಮಗೆ ಚೆನ್ನೈಯಿಂದ 10:00ಗೆ ಹೊರಡುತ್ತೆ ಮಾರ್ನಿಂಗು. ಬೆಂಗಳೂರಿನಲ್ಲಿ ಕೂಡ 2 ಸ್ಟೇಷನ್ಗೆ ಮಾತ್ರ ಸ್ಟಾಪ್ ಆಗುತ್ತೆ. ಒಂದು ಕೇರ್ಪುರಂಗೆ 3:30ಗೆ, ಇನ್ನೊಂದು ಯಲಹಂಕ 4:00ಗೆ ಬರುತ್ತೆ. ಸೊ ನಮಗೆ ಕೇರ್ಪುರಂ ನಿಯರ್ ಆಗೋದ್ರಿಂದ ನಾವು 3 ಗಂಟೆಗೆಲ್ಲ ಕೇರ್ಪುರಂ 4th ಪ್ಲಾಟ್ಫಾರ್ಮಲ್ಲಿ ಬಂದಿದ್ವಿ. ಇನ್ನು ನಿಮಗೆ ಟ್ರೈನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾದರೆ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಬೆಂಗಳೂರಿಂದ ನಮಗೆ ವೀಕ್ಲಿ 2 ಟ್ರೈನ್ ಇದೆ ಡೈರೆಕ್ಟ್ ಶಿರ್ಡಿಗೆ, ಸಾಯಿನಗರ ಶಿರ್ಡಿ ಎಕ್ಸ್ಪ್ರೆಸ್ ಅಂತ. ಈ ಟ್ರೈನ್ ನಮಗೆ ಬೆಂಗಳೂರಿಗೆ ಸೋಮವಾರ 8 ಗಂಟೆಗೆ ಬರುತ್ತೆ, ಇನ್ನೊಂದು ಬುಧವಾರ 3:30ಗೆ ಬರುತ್ತೆ. ವೀಕ್ಲಿ ಈ 2 ಟ್ರೈನ್ ಮಾತ್ರ ನಮಗೆ ಬೆಂಗಳೂರಿಂದ ಡೈರೆಕ್ಟ್ ಶಿರ್ಡಿಗೆ ಹೋಗೋಕ್ಕೆ ಇರೋದು. ಈ ಟ್ರೈನ್ ಬಿಟ್ಟು ನಿಮಗೆ ಇನ್ನೂ ಶಿರ್ಡಿ ನಿಯರ್ ಬೈ ಇರುವಂಥ ಕೊಪ್ಪರ್ಗಾವ ಸ್ಟೇಷನ್ಗೂ ಕೂಡ 3 ಟ್ರೈನ್ ಇದೆ ಬೆಂಗಳೂರಿಂದ. ಒಂದು ವಾರಣಾಸಿ ಎಕ್ಸ್ಪ್ರೆಸ್ ಅಂತ, ಇದು ನಮಗೆ 10 ಗಂಟೆಗೆ ಬರುತ್ತೆ ಬೆಳಿಗ್ಗೆ ಬೆಂಗಳೂರಿಗೆ. ಇದು ಮಂಗಳವಾರ ಮತ್ತು ಗುರುವಾರ 2 ದಿನ ಮಾತ್ರ ನಮಗೆ ಅವೈಲೇಬಲ್ ಇರೋದು. ಇನ್ನು 2ನೇದಾಗಿ ಕರ್ನಾಟಕ ಎಕ್ಸ್ಪ್ರೆಸ್ ಅಂತ, ಇದು ಬೆಂಗಳೂರಿಗೆ 7:30ಗೆ ಬರುತ್ತೆ ಸಾಯಂಕಾಲ. ಇದು ಡೈಲಿ ಇರುತ್ತೆ, ನಾವು ಯಾವಾಗ ಬೇಕಾದರೂ ಹೋಗ್ಬೋದು. ಅಂದರೆ ವಾರದ 7 ದಿನವೂ ಕೂಡ ಈ ಟ್ರೈನ್ ನಮಗೆ ಅವೈಲೇಬಲ್ ಇರುತ್ತೆ. ಇನ್ನು 3ನೇದಾಗಿ ಹಮ್ನಾಬಾದ್ ಎಕ್ಸ್ಪ್ರೆಸ್ ಅಂತ, ಇದು ಈವ್ನಿಂಗ್ 4:50ಕ್ಕೆ ಬರೋದು ಬೆಂಗಳೂರಿಗೆ. ಮತ್ತು ಸಂಡೇ ಮಾತ್ರ ಈ ಟ್ರೈನ್ ನಮಗೆ ಅವೈಲೇಬಲ್ ಇರುತ್ತೆ. ಇದಿಷ್ಟು ಟ್ರೈನ್ ಡೀಟೇಲ್ಸ್ ಆಗಿರುತ್ತೆ. ಸೊ 3:30ಗೆ ಕೇರ್ಪುರಂ ರೈಲ್ವೆ ಸ್ಟೇಷನ್ಗೆ ಬರೋಂಥ ಟ್ರೈನು 4 ಗಂಟೆ ಆಯಿತು. ಸೊ ಬೇರೆ ಟ್ರೈನ್ ಲೇಟ್ ಆಗಿರೋದ್ರಿಂದ ಒಂದು ಅರ್ಧ ಗಂಟೆ ಲೇಟ್ ಮಾಡಿ ಬಂತು ಅಂತಲೇ ಹೇಳ್ಬೋದು. ಟ್ರೈನ್ ಆಚೆಗಡೆಯಿಂದ ನೋಡಿದಾಗ ತುಂಬಾ ಗಲೀಜಾಗಿತ್ತು, ಒಳಗಡೆ ಹೆಂಗಿರುತ್ತೋ ಅಂತ ಬಂದ್ವಿ. ಬಟ್ ಪರವಾಗಿಲ್ಲ, ಕ್ಲೀನಾಗಿ ಇತ್ತು ಒಳಗಡೆ. ಸೊ ನಮ್ಮ ಸೀಟ್ ಇರೋದು ಒಂದು ಅಪ್ಪಾರು, ಇನ್ನೊಂದು ಸೈಡ್ ಅಪ್ಪಾರು, 2 ಮೇಲ್ಗಡೆನೇ ಇತ್ತು. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಇಲ್ಲೇ ಕೆಳಗಡೆನೆ ಕುಳಿತುಕೊಂಡು ನೇಚರ್ನ ಎಂಜಾಯ್ ಮಾಡ್ತಾ ಇದ್ವಿ ವಿಂಡೋದಲ್ಲಿ. ಸೊ ಅದಾದಮೇಲೆ ಟ್ರೈನಲ್ಲಿ ಬೇಲ್ ಮಾರ್ತಾ ಇದ್ರು. ಸೊ ನಾವು ಕೂಡ ಬೇಲ್ನ ತಿನ್ಕೊಂಡು ಟೀನ ಕುಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಚಲೋ ಅದ ಇನ್ನೊಂದು ತಗೊಳ್ಳೋದ. ಸೊ ನಮಗೆ ಸಾಯಂಕಾಲ ಒಂದು 7:30 ಮೇಲೆ ಧರ್ಮವರಮಲ್ಲಿ ಟ್ರೈನ್ ಸ್ಟಾಪ್ ಮಾಡ್ತಾರೆ. ಅಲ್ಲಿ ನಾವು ಸ್ಪೆಷಲ್ ವಡ, ಅಂದರೆ ಧರ್ಮವರಂ ವಡ ಅಂತಲೇ ಫೇಮಸ್ಸು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಬಿಸಿ ಇರಲ್ಲ. ಸೊ ನೀವು ಕೂಡ ಶಿರ್ಡಿಗೆ ಹೋಗುವಾಗ ಧರ್ಮವರಮಲ್ಲಿ ಈ ವಡನ ಟೇಸ್ಟ್ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗ್ಬೋದು. ವಡ ಜೊತೆ 2 ಮೆಣಸಿನ್ಕಾಯಿ ಕೊಟ್ಟಿರ್ತಾರೆ, ತುಂಬಾ ಇಷ್ಟ ಆಯಿತು ನಮಗಂತೂ ಈ ವಡ ಇರೋದ್ರಿಂದ ನಾವು ಕೂಡ 8 ಗಂಟೆಗೆ ಊಟ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮನೆಯಿಂದನೇ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ದೆ, ಮತ್ತು ಚಿಪ್ಸ್ ಕೂಡ ತೊಗೊಂಡಿದ್ವಿ ಅಲ್ಲೇ ಸ್ಟೇಷನಲ್ಲಿ. ಸೊ ವಡ ಜೊತೆ ಚಿತ್ರಾನ್ನ ಕಾಂಬಿನೇಷನ್ ತುಂಬಾ ರುಚಿಯಾಗಿತ್ತು. ಸೊ ಫೈನಲಿ ನಾವು ಬೆಳಗ್ಗೆ 11 ಗಂಟೆಗೆ ಶಿರ್ಡಿ ರೈಲ್ವೆ ಸ್ಟೇಷನ್ಗೆ ಬಂದು ಇಳ್ಕೊಂಡ್ವಿ. ಕೇರ್ಪುರಂ ಬರೋಕ್ಕೆ ಟ್ರೈನ್ ನಿನ್ನೆ ಒಂದು ಅರ್ಧ ಗಂಟೆ ಲೇಟ್ ಮಾಡಿತ್ತು. ಬಟ್ ಶಿರ್ಡಿಗೆ ಮಾತ್ರ ಎಕ್ಸಾಕ್ಟ್ ಟೈಮ್ಗೆ ನಮಗೆ ರೀಚ್ ಆಗೋ ಹಾಗಾಯಿತು. ಸೊ ಬನ್ನಿ ರೈಲ್ವೆ ಸ್ಟೇಷನ್ ಹೇಗಿದೆ ಶಿರ್ಡಿದು ಅಂತ ನೋಡ್ಕೊಂಡು ಬರೋಣ. ಸ್ಟೇಷನಿಂದ ಆಚೆ ಬಂದರೆ ನಮಗೆ ಇಲ್ಲಿ ಸುಮಾರು ಶೇರಿಂಗ್ ಆಟೋಗಳು ಸಿಗುತ್ತೆ ಟೆಂಪಲ್ ಹೋಗೋಕ್ಕೆ. ಸೊ ನಾವು ಕೂಡ ಇದೇ ಆಟೋಗಳಲ್ಲಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸ್ಟೇಷನ್ನಿಂದ ನಮಗೆ ಟೆಂಪಲ್ 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದಕ್ಕೆ ನಮಗೆ ಇಲ್ಲಿ ಪರ್ ಡೇ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಆಟೋದಲ್ಲಿ. ಸೊ ನಾವು ಯಾವುದೇ ರೂಮ್ ಬುಕ್ ಮಾಡಿಲ್ಲ, ಟೆಂಪಲ್ ಹತ್ರನೇ ಸುಮಾರು ಲಾಡ್ಜ್ಗಳು ಸಿಗುತ್ತೆ ನಮಗೆ. ಸೊ ನಾವು ಅಲ್ಲೇ ಹೋಗಿ ರೂಮ್ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ.
ಸೊ ಫೈನಲಿ ನಾವು 11:30ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೂಮ್ನ ಚೆಕ್ ಇನ್ ಆಗಿದ್ದೀವಿ. ದೇವಸ್ಥಾನದ ನಿಯರ್ ರೂಮ್ ಇಡೋದಿರೋದ್ರಿಂದ ನಮಗೆ ತುಂಬಾನೇ ಅನುಕೂಲ ಆಗಿದೆ ಆಕ್ಚುಲಿ. ಸೊ ಇವಾಗ ಟೈಮ್ ಬಂದು 3 ಗಂಟೆ ಆಗಿದೆ. 4 ಗಂಟೆಗೆ ನಮಗೆ ಮಂಗಳಾರತಿ ಆರತಿ ಇರೋದ್ರಿಂದ ನಾವು ಸ್ವಲ್ಪ ಬೇಗನೆ ಹೋಗೋಣ 3 ಗಂಟೆಗೆ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಇವತ್ತು ಗುರುವಾರ ಆಗಿರೋದ್ರಿಂದ ರಶ್ ಇರುತ್ತೆ ಅಂತ. ಸೊ ಬನ್ನಿ ಬಾಬಾ ಅವರ ದರ್ಶನ ಮಾಡ್ಕೊಂಡು ಬರೋಣ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ರೆಡಿಯಾಗಿ. 4 ಗಂಟೆಗೆ ಆರತಿ ಇರೋದ್ರಿಂದ 3 ಗಂಟೆ ಮೇಲೇ ಓಡ್ತಾ ಇದ್ದೀವಿ. ನೋಡೋಣ ಕ್ಯೂ ಎಷ್ಟಿದೆ, ಎಷ್ಟೊತ್ತಾಗುತ್ತೆ ದರ್ಶನ ಅಂತ. ದರ್ಶನ ಮಾಡ್ಕೊಂಡು ಬಂದಮೇಲೆ ಎಲ್ಲ ಡೀಟೇಲ್ಸ್ನೂ ಕೊಡ್ತೀವಿ. ರೂಮ್ ಟೂರು ಕೊಡ್ತೀವಿ, ರೂಮ್ ಬಗ್ಗೆ ಡೀಟೇಲ್ಸ್ನೂ ಕೊಡ್ತೀವಿ. ಸೊ ಸ್ಟೇ ಟ್ಯೂನ್, ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸಿ ಯು. ಫೈನಲಿ ದರ್ಶನ ಮಾಡ್ಕೊಂಡು ಬಂದ್ವಿ, ಸಾಯಿಬಾಬನ ದರ್ಶನ. ಇವಾಗ ಆಚೆ ಬಂದು ಮೊಬೈಲ್ನ ತಗೊಂಡು ಸೊ ನಿಮಗೆ ನಾವು ಎಲ್ಲಿಂದ ದರ್ಶನಕ್ಕೆ ಎಂಟ್ರಿ ಆದ್ವಿ, ಯಾವ ಗೇಟಿಂದ ಎಂಟ್ರಿ ಆದ್ವಿ, ಸೊ ಫ್ರೀ ದರ್ಶನ ಯಾವ ಗೇಟ್ ಎಂಟ್ರಿ ಆಗ್ತೀವಿ ಮತ್ತು ಪೇಡ್ ದರ್ಶನ ಯಾವ ಗೇಟಿಂದ ಎಂಟ್ರಿ ಆಗ್ತೀವಿ, ಸೊ ಅದನ್ನು ತೋರಿಸ್ಕೊಡ್ತೀವಿ. ಬನ್ನಿ ನೋಡೋಣ. ಬನ್ನಿ ನಾವು ಗೇಟ್ 6 ಪೇಡ್ ದರ್ಶನ, ಗೇಟ್ 7 ಫ್ರೀ ದರ್ಶನ. ನೋಡ್ಬೋದು ಇದು ಗೇಟ್ 6 ಪೇಡ್ ಪಾಸ್ ಕೌಂಟರ್ ಎಂಟ್ರಿ. ಸೊ ಈ ರೀತಿ ಎಂಟ್ರಿ ಇದೆ ಪೇಡ್ ಪಾಸ್ದು. ಹಿಂಗೆ ಮುಂದೆ ಹೋದರೆ ನಿಮಗೆ ಗೇಟ್ ನಂಬರ್ 7 ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇದು ಗೇಟ್ ನಂಬರ್ 7 ಫ್ರೀ ದರ್ಶನ. ನಿಮ್ಗೆ ಈಸಿ ಐಡೆಂಟಿಫೈ ಬೇಕು ಅಂದರೆ ಸಾಯಿಬಾಬಾ ಇಂಟರ್ನ್ಯಾಷನಲ್ ಹೋಟೆಲ್ ಎಕ್ಸಾಕ್ಟ್ಲಿ ಅಪೋಸಿಟ್ ಅಲ್ಲೇ ಗೇಟ್ ನಂಬರ್ 7. ಸೊ ನೋಡಿ ಫ್ರೀ ದರ್ಶನ ಇಲ್ಲೇ ಎಂಟ್ರಿ ಇರೋದು. ಸೊ ನಮಗೆ ಟೋಟಲ್ 1 ಅವರ್ ಆಯಿತು ದರ್ಶನ ಮಾಡೋಷ್ಟರಲ್ಲಿ. ಸೊ ವೇಟಿಂಗ್ ಹಾಲ್ಸು ಇದೆ. ಸೊ ಶಿರಡಿ ಸಾಯಿಬಾಬಾ ಅವರ ದರ್ಶನ ಮಾಡಿಕೊಂಡು ನಾವು ಗೇಟ್ ನಂಬರ್ 4ರಿಂದ ಸ್ವಲ್ಪ ಮುಂದೆ ಬಂದರೆ ಖಂಡೋಬಾ ದೇವಸ್ಥಾನಕ್ಕೆ ಹೋಗ್ಬೋದು. ಶಿರಡಿಗೆ ಬಂದಮೇಲೆ ಎಲ್ಲರೂ ಮೊದಲು ಖಂಡೋಬಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಬಟ್ ನಮಗೆ ನೆನಪೋಗಿತ್ತು. ಸೊ ಹಂಗಾಗಿ ದರ್ಶನ ಆದಮೇಲೆ ನಾವು ಇವಾಗ ಖಂಡೋಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗಬೇಕು ನಾವು ಖಂಡೋಬಾ ದೇವಸ್ಥಾನಕ್ಕೆ ಅಂದರೆ, ಖಂಡೋಬಾ ಅಂದರೆ ಈಶ್ವರನ ಅವತಾರ ಅಂತ ಹೇಳ್ತಾರೆ. ಹಾಗೆ ಖಂಡೋಬನ ಶಿರಡಿ ಗ್ರಾಮದ ದೇವರು ಅಂತಲೂ ಕೂಡ ಕರೀತಾರೆ. ಸೊ ಸುಮಾರು ಜನಕ್ಕೆ ಗೊತ್ತಿರೋ ಹಾಗೆ ಮೊದಲು ಸಾಯಿಬಾಬಾ ಅವರು ಶಿರಡಿಗೆ ಬಂದಾಗ ಒಂದು ಮದುವೆ ದಿಬ್ಬಣದ ಜೊತೆ ಬಂದಿರ್ತಾರೆ. ಆಗ ಇಲ್ಲಿ ಪೂಜೆ ಮಾಡ್ತಾ ಇದ್ದಂತಹ ಮಾಲ್ಸಾ ಪತಿಯವರು ಸಾಯಿಬಾಬಾ ಅವರನ್ನು ನೋಡಿ ಆಹೋ ಸಾಯಿ ಅಂತ ಮೊದಲನೇ ಬಾರಿ ಕರೀತಾರಂತೆ. ಅವಾಗ ಸಾಯಿಬಾಬಾ ಅವರಿಗೆ ಯಾವುದೇ ರೀತಿಯ ಹೆಸರಿರೋದಿಲ್ಲ. ಸೊ ಅದಾದಮೇಲೆ ಎಲ್ಲರೂ ಅವರನ್ನು ಸಾಯಿಬಾಬಾ ಅಂತ ಹೇಳಿ ಎಲ್ಲರೂ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಬಾಬಾ ಅವರು ಮೊದಲು ಬಂದಿದ್ದು ಇಲ್ಲಿಗೇನೆ. ಸೊ ನಾವೇನು ನೋಡ್ತಾ ಇದ್ದೀವಲ್ವ, ಈ ಖಂಡೋಬಾ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಎಲ್ಲರೂ ಮೊದಲು ಇಲ್ಲಿ ಬಂದು ಖಂಡೋಬಾ ದೇವಸ್ಥಾನಕ್ಕೆ ಬಂದು ನಮಸ್ಕರಿಸಿ ಹೋಗ್ತಾರೆ. ಈ ಖಂಡೋಬಾ ದೇವಸ್ಥಾನದಲ್ಲಿ ಸಾಯಿಬಾಬಾ ಅವರು ಇದ್ದಷ್ಟು ಕಾಲ ಮಹಲ್ಸಾ ಪತಿಯವರ ಜೊತೆಗೆ ಇದ್ರಂತೆ. 1918ರಲ್ಲಿ ಬಾಬಾ ಅವರು ತೀರ್ಕೊಂಡ್ಮೇಲೆ ಅದಾದ 4 ವರ್ಷಕ್ಕೆ ಮಹಲ್ಸಾ ಪತಿಯವರು ಕೂಡ ತೀರ್ಕೊಳ್ತಾರೆ. ಇಂದಿಗೂ ಕೂಡ ಮಹಲ್ಸಾ ಪತಿಯವರ 4ನೇ ತಲೆಮಾರನ್ನು ನಾವು ಶಿರಡಿಯಲ್ಲಿ ನೋಡ್ತೀವಿ. ಮೊದಲೆಲ್ಲ ಬೇರೆ ಬೇರೆ ಕಡೆಯಿಂದ ಪಾಲ್ಕಿಗಳನ್ನು ತಗೊಂಡು ಬರೋರಂತೆ ಶಿರಡಿಗೆ ಸಾಯಿಬಾಬಾ ಅವರ ದರ್ಶನಕ್ಕಂತ. ಆಗ ಸಾಯಿಬಾಬಾ ಅವರೇ ಹೇಳೋರಂತೆ, ನೀವು ಖಂಡೋಬಾ ದೇವಸ್ಥಾನವನ್ನು ದರ್ಶನ ತೆಗೆದುಕೊಂಡು ಇಲ್ಲಿಗೆ ಬನ್ನಿ ಅಂತ. ಸೊ ಹಂಗಾಗಿ ನೀವು ಕೂಡ ಶಿರಡಿಗೆ ಬಂದಮೇಲೆ ಮೊದಲು ಖಂಡೋಬಾ ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಪಡೆದುಕೊಳ್ಳಿ. ಸೊ ಖಂಡೋಬಾ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ನಾವು ಮೇನ್ ಟೆಂಪಲ್ಗೆ ಬಂದಿದ್ದೀವಿ. ಅಲ್ಲೇ ನಮಗೆ ಗೋಪುರ ಕಾಣಿಸ್ತಾ ಇದೆ ಅಲ್ವಾ, ಅದರಲ್ಲೇ ಬಾಬಾ ಅವರ ದೊಡ್ಡ ವಿಗ್ರಹ ಇರೋದು. ಹಾಗೆ ಅದರ ಮುಂದೆನೇ ನಾವು ಬಾಬಾ ಅವರ ಸಮಾಧಿ ಕೂಡ ನೋಡ್ಬೋದು. ಬಾಬಾ ಅವರು ತೀರ್ಕೊಳ್ಳೋಕ್ಕೂ ಮುಂಚೆನೇ ಇದು ಕೃಷ್ಣನ ದೇವಸ್ಥಾನ ಆಗಬೇಕಿತ್ತು. ಆದರೆ ಬಾಬಾ ಅವರು ನನ್ನನ್ನು ಇಲ್ಲೇ ಸಮಾಧಿ ಮಾಡಿ ನಾನು ಹೋದ್ಮೇಲೆ ಪ್ರತಿನಿತ್ಯ ನಾನು ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ದರ್ಶನವನ್ನು ಕೊಡ್ತೀನಿ ಅಂತ ಹೇಳಿದ ಮೇಲೆ ಬಾಬಾ ಅವರ ಸಮಾಧಿಯನ್ನು ಇಲ್ಲೇ ಮಾಡಿರುವುದು. ಸೊ ದಿನನಿತ್ಯ ಇಲ್ಲಿ ಬಾಬಾ ಅವರ ಪೂಜೆ ನಡೆಯುತ್ತದೆ.
ಸಾಯಿಬಾಬಾ ಅವರ ಸಮಾಧಿ ಇರುವಂಥ ಜಾಗದ ಗೋಪುರದ ಹಿಂದೆ ನಮಗೇನು ಕಾಣಿಸ್ತಾ ಇದೆ ಅಲ್ವಾ, ಬೇವಿನ ಮರ, ಅದನ್ನು ಗುರುಸ್ಥಾನ ಎಂದು ಕರೀತಾರೆ. ಸಾಯಿಬಾಬಾ ಅವರು ಇದ್ದಷ್ಟು ಕಾಲ ಆ ಬೇವಿನ ಮರದ ಕೆಳಗಡೆ ತುಂಬ ಹೊತ್ತು ಕೂತು ಜನಗಳಿಗೆ ಮಾತಾಡಿಸ್ತಾ ಇದ್ರಂತೆ ಮತ್ತು ಪವಾಡಗಳನ್ನು ಕೂಡ ಈ ಬೇವಿನ ಮರದ ಕೆಳಗಡೆ ಕೂತು ಮಾಡ್ತಾ ಇದ್ರಂತ ಹೇಳ್ತಾರೆ. ಸೊ ಬೇವಿನ ಮರ ಏನಿದೆ ಅಲ್ವಾ, ಅಲ್ಲಿ ಒಳಗಡೆ ಬಾಬಾ ಅವರಿಗೆ ಬಹಳ ಕ್ಲೋಸ್ ಆಗಿರುವಂಥವರ ಸಮಾಧಿಗಳನ್ನು ಕೂಡ ನಾವು ನೋಡ್ಬೋದು. ಹಾಗೆ ಒಳಗಡೆ ಮ್ಯೂಸಿಯಂ ಕೂಡ ಮಾಡಿದ್ದಾರೆ. ಅಲ್ಲಿ ಬಾಬಾ ಅವರು ಯೂಸ್ ಮಾಡ್ತಾ ಇದ್ದಂತಹ ಬಟ್ಟೆಗಳು, ಪಾತ್ರೆಗಳು, ಪಾಲ್ಕಿ ಪ್ರತಿಯೊಂದನ್ನು ನಾವು ಒಳಗಡೆ ನೋಡ್ಬೋದು. ಬಟ್ ಒಳಗಡೆ ನಮಗೆ ಫೋನ್ ಅಲೋ ಇಲ್ಲ, ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ನೀವೇನಾದರೂ ಶಿರ್ಡಿಗೆ ಬಂದರೆ ಎಲ್ಲನೂ ನೋಡ್ಬೋದು. ಸೊ ಗೋಪುರದ ಪಕ್ಕದಲ್ಲೇ ನಾವು ಶಾಪಿಂಗ್ ಸ್ಟ್ರೀಟ್ನ ನೋಡ್ತಾ ಹೋಗ್ತೀವಿ. ಸೊ ಬನ್ನಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಶಾಪಿಂಗ್ ಸ್ಟ್ರೀಟ್ನ ನೋಡಿಕೊಂಡು ಮುಂದೆ ಬಂದ್ವಿ. ಸೊ ನಾವೇನು ಇವಾಗ ನೋಡ್ತಾ ಇದ್ದೀವಲ್ವ, ಇದೇ ದ್ವಾರಕಾಮಾಯಿ ಮಸೀದಿ, ಅಂದರೆ ಸಾಯಿಬಾಬಾ ಅವರು ವಾಸವಿದ್ದಂಥ ಜಾಗ ಇದು. ಸಾಯಿಬಾಬಾ ಅವರ ಸಮಾಧಿ ಮಂದಿರ ಎಷ್ಟು ಮಹತ್ವದ್ದು ಅಷ್ಟೇ ಮಹತ್ವದ್ದು ಈ ದ್ವಾರಕಾಮಾಯಿ ಮಸೀದಿ ಕೂಡ. ಯಾಕಂದರೆ ಬಾಬಾ ಅವರು ತಮ್ಮ 60 ವರ್ಷಗಳ ಹೆಚ್ಚು ಕಾಲ ಈ ದ್ವಾರಕಾಮಾಯಿ ಮಸೀದಿಯಲ್ಲೇ ನೆಲೆಸಿದ್ರಂತೆ. ಅದಷ್ಟೇ ಅಲ್ಲದೆ ಅವರ ದೇಹತ್ಯಾಗವನ್ನು ಕೂಡ ಈ ಮಸೀದಿಯಲ್ಲೇ ಮಾಡಿದ್ರು ಅಂತ ಹೇಳ್ತಾರೆ. ಈ ದ್ವಾರಕಾಮಾಯಿಯಲ್ಲೇ ಬಾಬಾ ಅವರು ವಾಸವಾಗಿದ್ದು ಅಲ್ಲೇ ಅಡುಗೆನ ಮಾಡ್ಕೊಳ್ತಾ ಇದ್ರು. ಬಂದಂಥ ಭಕ್ತಾದಿಗಳಿಗೂ ಕೂಡ ದ್ವಾರಕಾಮಾಯಿಯಲ್ಲೇ ಕುಳಿತುಕೊಂಡು ದರ್ಶನವನ್ನು ಮಾಡ್ತಾ ಇದ್ರಂತೆ. ಸೊ ಇಲ್ಲಿ ಒಳಗಡೆ ನಾವು ಬಾಬಾ ಅವರು ಅಡುಗೆ ಮಾಡ್ಕೊಳ್ತಾ ಇದ್ದಂತಹ ಒಲೆಗಳನ್ನು ಕೂಡ ನೋಡ್ಬೋದು. ಸೊ ನಮಗೇನು ಬೂದಿ ಪ್ರಸಾದ ಕೊಡ್ತಾರೋ ದರ್ಶನ ಆದಮೇಲೆ ಆಚೆ, ಅದನ್ನು ದೂನಿ ಮನೆ ಅಂತ ಹೇಳ್ತಾರೆ. ಆ ದೂನಿ ಮನೆಯಲ್ಲಿ ಬಾಬಾ ಅವರು ಹಚ್ಚಿದಂತಹ ಬೆಂಕಿ ಏನಿತ್ತೋ ಅದನ್ನು ಇವತ್ತುವರೆಗೂ ಕೂಡ ಆರಿಸಿಲ್ಲ, ಇನ್ನೂ ಅದು ಹಾಗೆ ಉರಿತಾ ಇದೆ. ಒಳಗಡೆ ನೋಡ್ಬೋದು ನಾವು. ಇದು ಬಾಬನ ಪವಾಡ ಅಂತಲೇ ಹೇಳ್ಬೋದು. ಸೊ ದ್ವಾರಕಾಮಾಯಿಯ ದರ್ಶನ ಮಾಡಿಕೊಂಡು ಮುಂದೆ ನಾವು ಚಾವಡಿ ನೋಡೋದಕ್ಕೆ ಬಂದಿದ್ದೀವಿ. ಅಂದರೆ ಸಾಯಿಬಾಬಾ ಅವರು ಬಿಡುವಿನ ಸಮಯದಲ್ಲಿ ಭಕ್ತರ ಜೊತೆ ಮತ್ತು ಊರಿನವರ ಜೊತೆ ಏನಾದರೂ ಮಾತಾಡೋದಿದ್ರೆ ಈ ಚಾವಡಿಯಲ್ಲೇ ಕುಳಿತುಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ರಂತೆ. ಸೊ ಒಳಗಡೆ ನಮಗೆ ಸಾಯಿಬಾಬಾ ಅವರ ಒಂದು ಫೋಟೋ ಇದೆ, ಮತ್ತು ಇಲ್ಲಿ ಲೇಡೀಸ್ ಮತ್ತು ಜೆಂಟ್ಸಿಗಂತಲೇ ಸಪ್ರೇಟ್ ಎಂಟ್ರಿ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರನೇ ನಾವು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕು. ಸೊ ಚಾವಡಿ ಪಕ್ಕದಲ್ಲೇ ನಾವಿಲ್ಲಿ ಬಾಬಾ ಅವರ ಮುಖ ದರ್ಶನವನ್ನು ಕೂಡ ಪಡಿಬೋದು. ಇಲ್ಲೇನು ಕ್ಯೂನಲ್ಲಿ ನಿಂತಿದ್ದಾರಲ್ವ, ಅವರೆಲ್ಲ ಮುಖ ದರ್ಶನಕ್ಕಂತ ನಿಂತಿರೋದು. ಆರತಿ ಮಾಡೋ ಸಮಯ ಬಿಟ್ಟು ಬೇರೆ ಟೈಮಲ್ಲಿ ಹೋದರೆ ಮುಖ ದರ್ಶನವನ್ನು ಮಾಡ್ಕೋಬೋದು. ಸುಮಾರು ಒಂದು 100 ಅಡಿ ದೂರದಿಂದ ಆರಾಮಾಗಿ ನಾವು ಒಂದು 10 ನಿಮಿಷಗಳ ಕಾಲ ಅಲ್ಲೇ ಕೂತ್ಕೊಂಡು ಬಾಬಾ ಅವರ ಮುಖ ದರ್ಶನವನ್ನು ಮಾಡ್ಬೋದು. ಹಾಗೆ ಅಲ್ಲಿ ಮುಖ ದರ್ಶನದ ಎದುರುಗಡೆ ಆಂಜನೇಯ ಸ್ವಾಮಿಯ ದೇವಸ್ಥಾನ ಕೂಡ ಇದೆ. ಸೊ ನಾವು ಏನು ನೋಡ್ತಾ ಇದ್ದೀವಲ್ವ, ಈ ಮಾರುತಿ ದೇವಸ್ಥಾನ, ಇದು ನಿನ್ನೆ ಮೊನ್ನೆ ಆಗಿರೋದಲ್ಲ, ಇದು ಆಗಿರೋದು ಸಾಯಿಬಾಬಾ ಅವರ ಕಾಲದಲ್ಲಿ ಅಂತ ಹೇಳ್ತಾರೆ. ಸೊ ಬನ್ನಿ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡ್ಕೊಂಡು ಬರೋಣ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಚಾವಡಿ ಮುಂದ್ಗಡೆ ತುಂಬ ಜನ ಸೇರಿದ್ರು. ಯಾಕಂದರೆ ಪ್ರತಿ ಗುರುವಾರ ಸಾಯಿಬಾಬಾ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ, ಅದಕ್ಕೆ ಜನ ಇಲ್ಲಿ ಸೇರಿದ್ರು. ಇನ್ನೂ ತುಂಬ ಜನ ಇರ್ತಾರೆ ಉತ್ಸವ ಟೈಮಲ್ಲಿ. ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಆಗೋದು ರಾತ್ರಿ 9 ಗಂಟೆಗೆ ಅಂತ ಹೇಳಿದ್ರು. ಸೊ ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ, ಇನ್ನೂ 2 ಗಂಟೆ ಟೈಮ್ ಇತ್ತು ನಮಗೆ. ಸೊ 2 ಗಂಟೆವರೆಗೂ ಸುಮ್ಮನೆ ಇಲ್ಲಿ ಕೂರೋದಕ್ಕಿಂತ ದಾಸೋಹ ಮನೆಗಾದರೂ ಹೋಗೋಣ ಅಂತೇಳಿ ನಾವು ದಾಸೋಹ ಮನೆಗೆ ಹೊರಟಿದ್ದೀವಿ. ಸೊ ದಾಸೋಹ ಮನೆ ನಮಗೆ ದೇವಸ್ಥಾನದಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ, ವಾಕ್ಯಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು. ಆರಾಮಾಗಿ ನಾವು ನಡ್ಕೊಂಡೇ ಬರ್ಬೋದು ದಾಸೋಹ ಮನೆಗೆ. ಸೊ ನೀವೇನಾದರೂ ಶಿರ್ಡಿ ಟ್ರಸ್ಟ್ಗಳಲ್ಲಿ ಸ್ಟೇ ಆಗಿದ್ದರೆ ನಿಮಗೆ ಫ್ರೀ ಬಸ್ ಫೆಸಿಲಿಟಿ ಕೂಡ ಇದೆ, ನೀವು ಆರಾಮಾಗಿ ಬಸ್ನಲ್ಲೇ ದಾಸೋಹ ಮನೆಗೆ ಬರ್ಬೋದು. ಸೊ ನಾವು ದಾಸೋಹ ಮನೆಗೆ ಎಂಟ್ರಿ ಆದ ತಕ್ಷಣವೇ ಫಸ್ಟ್ ಬಾಬಾ ಅವರ ಈ ಸ್ಟ್ಯಾಚ್ಯೂನ ನೋಡ್ತೀವಿ. ಇದ್ರ ಪ್ರಕಾರ ಬಾಬಾ ಅವರು ಅವರ ಕಾಲದಲ್ಲಿ ತಮ್ಮ ಕೈಗಳಿಂದಲೇ ಬಿಸಿಯಾದ ಪಾತ್ರೆಯಲ್ಲಿದ್ದ ಅನ್ನವನ್ನು ಕಲಸಿ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡ್ತಾ ಇದ್ರಂತೆ.
ಸೊ ಪ್ರಸಾದ ನಿಲಯ ಎಂಟ್ರಿ ಆದಮೇಲೆ ನಾವಿಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ರಿಸಿಪ್ಟ್ನ ತೊಗೋಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯ ಅಮೌಂಟ್ ಪೇ ಮಾಡೋದು ಬೇಕಿಲ್ಲ, ಫ್ರೀಯಾಗಿ ಇರುತ್ತೆ. ಜಸ್ಟ್ ನಾವು ಅಲ್ಲಿ ಹೋಗಿ ಕೌಂಟರಲ್ಲಿ ರಿಸಿಪ್ಟ್ನ ತೊಗೋಬೇಕು. ಮೇ ಬಿ ಡೈಲಿ ದಾಸೋಹ ಮನೆಗೆ ಎಷ್ಟು ಜನ ಬರ್ತಾರಂತ ಒಂದು ಕೌಂಟ್ ಸಿಗಲಿ ಅವರಿಗೆ ಅಂತ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಾಸೋಹ ಮನೆ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಪ್ಲೇಟ್ನ ಟೇಬಲ್ ಮೇಲೆ ಅರೇಂಜ್ ಮಾಡ್ತಾ ಇದ್ರು ಅಂತ. ಸೊ ಶಿರಡಿ ದಾಸೋಹ ಮನೆಯಲ್ಲಿ ಏನಿಲ್ಲ ಅಂದರೂ ಒಟ್ಟಿಗೆ ಒಂದು 2,500 ಜನ ಆರಾಮಾಗಿ ಕೂತ್ಕೊಂಡು ಪ್ರಸಾದವನ್ನು ಸ್ವೀಕರಿಸ್ಬೋದು. ಸೊ ಬನ್ನಿ ದಾಸೋಹ ಮನೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಶಿರಡಿ ದಾಸೋಹ ಮನೆಯಲ್ಲಿ ನಮಗೆ ಚಪಾತಿ, 2 ಥರ ಪಲ್ಯ, ಸ್ವೀಟು, ಅನ್ನ ಸಾಂಬಾರು ಇರುತ್ತೆ. ಎಷ್ಟು ಬೇಕಾದರೂ ತಿನ್ಬೋದು, ಬಟ್ ವೇಸ್ಟ್ ಮಾಡಬೇಡಿ. ಸೊ ದಾಸೋಹ ಮುಗಿಸ್ಕೊಂಡು ನಾವು ದೇವಸ್ಥಾನ ಹತ್ತಿರ ಇರುವಂಥ ಸಾಯಿ ಕಾಂಪ್ಲೆಕ್ಸ್ಗೆ ಬಂದಿದ್ದೀವಿ, ಏನಾದರೂ ಶಾಪಿಂಗ್ ಮಾಡೋಣ ಅಂತ. ಸೊ ಬನ್ನಿ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಏನೆಲ್ಲ ಇದೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಇವಾಗ ಟೈಮ್ ಬಂದು 8:50 ಆಗಿದೆ. ಸೊ ಆವಾಗಲೇ ನಾನು ಹೇಳ್ದಂಗೆ ಪ್ರತಿ ಗುರುವಾರ ಶಿರಡಿಯಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ಅಂತ. ಸೊ ಇನ್ನೇನು 9 ಗಂಟೆಗೆ ಪಲ್ಲಕ್ಕಿ ಉತ್ಸವ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಪಲ್ಲಕ್ಕಿ ಉತ್ಸವ ಯಾವ ರೀತಿ ನಡೆಯುತ್ತದೆ ಅಂತ ನೋಡ್ಕೊಂಡು ಬರೋಣ. ಸೊ ಫೈನಲಿ ಪಲ್ಲಕ್ಕಿ ಉತ್ಸವ ಅಂತೂ ತುಂಬಾ ವಿಜೃಂಭಣೆಯಿಂದ ನಡೀತು. ಸೊ ನಾವು ಕೂಡ ಪಲ್ಲಕ್ಕಿ ಉತ್ಸವನ ನೋಡಿಕೊಂಡು ರಾತ್ರಿ 10 ಗಂಟೆಗೆ ರೂಮ್ಗೆ ಹೊರಟ್ವಿ. ಸೊ ನಾನು ನಿಮಗೆ ಮೊದಲೇ ಹೇಳ್ದಂಗೆ ರೂಮ್ ಟೂರ್ ಕೂಡ ಮಾಡ್ತೀನಿ ಅಂತ. ಸೊ ಇವಾಗ ಅಜಯ್ ಅವರು ರೂಮ್ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ, ಬನ್ನಿ. ನಾವು ಶಿರಡಿಯಲ್ಲಿ ಬುಕ್ ಮಾಡಿರುವಂಥ ರೂಮ್ ಇದು 2 ದಿನಕ್ಕೋಸ್ಕರ. ಸೊ ಬನ್ನಿ ನೋಡೋಣ ಹೇಗಿದೆ. ಸೊ ಇದು ಆ್ಯಕ್ಚುಲಿ 3 ಶೇರಿಂಗ್ ರೂಮು, ನಮಗೆ ಕಡಿಮೆ ದುಡ್ಡಲ್ಲೇ ಕೊಟ್ಟಿದ್ದಾರೆ. ಸೊ 800 ರೂಪಾಯಿ ಇದರ ಆ್ಯಕ್ಚುಯಲ್ ಪ್ರೈಸು, 700ಗೆ ರೂಮ್ ಕೊಟ್ಟಿದ್ದಾರೆ 2 ಡೇಸ್ಗೆ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಮಾರ್ನಿಂಗ್ ಚೆಕ್ಔಟ್ ಮಾಡ್ತೀವಿ. ಸೊ ನೋಡ್ಬೋದು 2 ಶೇರಿಂಗ್ ಕಾಟ್, ಸಿಂಗಲ್ ಶೇರಿಂಗ್ ಈ ಥರ ಇದೆ. ದೆನ್ ಸೈಡ್ಗೊಂದು ಟೇಬಲ್ಲು ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ವಾಶ್ರೂಮ್, ಸ್ಪೇಷಿಯಸ್ ಆಗಿದೆ, ನೀಟ್ ಆ್ಯಂಡ್ ಕ್ಲೀನ್. ದೆನ್ ಇಲ್ಲೊಂದು ಇಟ್ಕೊಳ್ಳೋಕ್ಕೆ ಚೇರು, ದೆನ್ ಮಿರರ್ ಕೊಟ್ಟಿದ್ದಾರೆ. ಸೊ ಟಿ ವಿನೂ ಇದೆ. ದಟ್ಸ್ ಆಲ್, ಸಿಂಪಲ್, ನೀಟ್ ಆ್ಯಂಡ್ ಕ್ಲೀನ್. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸೊ ನಿಮಗೂ ಕೂಡ ಈ ಒಂದು ಶಿರಡಿ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗೋಣ. ಧನ್ಯವಾದಗಳು.